ಅದ್ರ ಕೆಳಗಡೆ ಶ್ರೀ ಸರಸ್ವತಿ ನಮಃ ಬರೆಸಿ. 4 ಹೇಳ್ತಾನೆ ಹೇಳ್ಸಿ. ಸಣ್ಣ ಅಲ್ಲ ಆ ಈ ಸಂಕಲ್ಪವನ್ನು ಮಾಡಬೇಕು ಪೂಜಾ ಸಮಯ. ಇವತ್ತಿನ ದಿವಸ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಶಾರದಾಂಬ ದೇವಸ್ಥಾನ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಗಳು ಸಾನ್ವಿಗೆ ಅಕ್ಷರಾಭ್ಯಾಸ ಪೂಜೆ ಇದೆ ಶಾರದಾ ದೇವಿ ದೇವಸ್ಥಾನದಲ್ಲಿ. ಪೂಜೆಗೆ ಅಂತ ಹೊಸ ಬಟ್ಟೆ ಇದ್ದರೆ ಒಳ್ಳೆಯದು ಅಂತ ಲೆಹೆಂಗಾನ ಎತ್ತಿಟ್ಕೊಳ್ತಾ ಇದ್ದೀವಿ. ಹಾಗೆ ಇದು ನನ್ನ ಕಾಟನ್ ಸಾರಿ. ಮಗುನ ಎತ್ಕೊಳ್ಳಿಕ್ಕೆ, ಅಲ್ಲಿ ಓಡಾಡಲಿಕ್ಕೆ ಲೈಟ್ ವೆಯ್ಟ್ ಸೀರೆ ಇದ್ದರೆ ಒಳ್ಳೆಯದು ಅಂತ ಇದನ್ನು ಚೂಸ್ ಮಾಡಿದ್ದೀನಿ. ಮತ್ತು ಮಕ್ಕಳಿಗೆ ಅಂತ ಒಂದಿಷ್ಟು ನೋಟ್ಬುಕ್ಸು, ಪೆನ್ಸಿಲ್ಸು, ಎರೇಸರ್ಸು, ಶಾರ್ಪ್ನರ್ಸ್, ಹಾಗೆ ಮಕ್ಕಳಿಗೆ ಇಷ್ಟ ಆಗುವಂಥ ಸ್ವೀಟ್ ಐಟಮ್ಸ್ ಲೈಕ್ ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಇದನ್ನೆಲ್ಲನೂ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೀವಿ ಹಿಂದಿನ ದಿನಾನೇ. ಸೊ ಇದನ್ನೆಲ್ಲ ಹಾಕಲಿಕ್ಕೆ ಅಂತ ಕ್ಯಾರಿ ಬ್ಯಾಗ್ ಸಹ ಪರ್ಚೇಸ್ ಮಾಡಿದ್ದೀವಿ. ₹5 ಈಚ್ ಬ್ಯಾಗ್. ಇದು ವರ್ತ್ ಇದೆ ಅಂತಲೇ ಹೇಳ್ಬೋದು. ಸುಮಾರಷ್ಟು ಐಟಮ್ಸ್ ಇಟ್ಕೊಳ್ಳುತ್ತೆ. ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಗೆ ಅಂತ ಸುಮಾರು ಮಕ್ಕಳು ಬಂದಿರ್ತಾರೆ. ಅವ್ರಿಗೆಲ್ಲ ಈ ಬ್ಯಾಗ್ಸ್ನ ಕೊಡೋಕ್ಕೆ ಅಂತ ಪ್ಯಾಕ್ ಮಾಡ್ತಾ ಇದ್ದೀವಿ. ಸೊ ನಾನಿಲ್ಲಿ ಒಂದು 5 ಮಕ್ಕಳಿಗೆ ಆಗುವಷ್ಟು ಐಟಮ್ಸ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಬಸ್ವಾಗಲ್ಲ ಫ್ರೆಂಡ್ಸಿಗೆ ಆಮೇಲೆ ಅಕ್ಕಗೆಲ್ಲ ಕೊಡಬೇಕು. ಹೌದಾ? ಓಕೆ. ಎಲ್ಲರಿಗೂ ಕೊಡಬೇಕು. ಇಬ್ಬರು ನನ್ನ ಫ್ರೆಂಡ್ಸ್ ಅಲ್ಲ. ಸಣ್ಣ ಸ್ಕೂಲಲ್ಲಿ ಯಾರ್ಯಾರು ಇರ್ತಾರೋ? ಸ್ಕೂಲಲ್ಲಿ ಯಾರ್ಯಾರು ಇರ್ತಾರೋ? ಸ್ಕೂಲಲ್ಲಿ ಮಕ್ಕಳು ಇರ್ತಾರ. ಮತ್ತೆ ಟೀಚರ್ ಇರ್ತಾರ. ಆಮೇಲೆ ಟೀಚರು ಆಮೇಲೆ ಸರಿಯತ್ತು. ಇವೆಲ್ಲ ಸ್ಟಾರ್ಟ್ ಮಾಡ್ಬೇಕು ಅಮ್ಮ. ಶಾರ್ಟ್ ಮಾಡಬೇಕಾ? ಅವ್ರು ಮಾಡ್ಕೊತಾರೆ ಫ್ರೆಂಡ್ಸು. ಮಕ್ಕಳಿಗೆ ಕೊಡೋ ಬ್ಯಾಗ್ಸ್ ಎಲ್ಲ ರೆಡಿ ಆಯಿತು. ಈಗ ಅಕ್ಷತೆ ಕಾಳನ್ನ ರೆಡಿ ಮಾಡಬೇಕು. ಅದಕ್ಕೆ ಒಂದಿಷ್ಟು ಅಕ್ಕಿಗೆ ತುಪ್ಪ ಮತ್ತು ಅರಿಶಿನ ಮತ್ತು ಕುಂಕುಮನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಅರಿಶಿನ ಹಾಕಿ. ಈಗ ಒಂದು ತಟ್ಟೆಯಲ್ಲಿ ಅಕ್ಕಿನ ಹಾಕ್ತಾ ಇದ್ದೀವಿ. ಸ್ಲೇಟಲ್ಲಿ ಬರ್ಸೋಕ್ಕೂ ಮುಂಚೆ ಇದರಲ್ಲಿ ಅರಿಶಿನ ಕೊಂಬದಿಂದ ಒಂದಿಷ್ಟು ಅಕ್ಷರನ ಬರೆಸ್ತಾರೆ ಅಂತ ಕೇಳಿದ್ದೀನಿ. ಅದಕ್ಕೋಸ್ಕರ ಒಂದು ತಟ್ಟೆ ಅಕ್ಕಿ ತರಕ್ಕೆ ಹೇಳ್ತಾರೆ. ಸೊ ಅಕ್ಕಿನ ಪ್ಯಾಕ್ ಮಾಡಿ ಅಕ್ಕಿ ಜೊತೆ 1-2 ತೆಂಗಿನಕಾಯಿ, ಬೆಲ್ಲದ ಅಚ್ಚು, 5 ಥರದ ಹಣ್ಣುಗಳು, ಕೊಬ್ಬರಿ ಗಿಟ್ಕ, ಅರಿಶಿನ ಕುಂಕುಮ, ಎಲೆ, ಅಡಿಕೆ, ಹೂವು ಮತ್ತು ಒಂದಿಷ್ಟು ಪೂಜೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಇಲ್ಲಿ ಪ್ಯಾಕ್ ಮಾಡಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಇದು ಸಾನುಗೆ ಅಂತ ತಂದಿರೋ ಸ್ಲೇಟ್ ಮತ್ತು ಚಾಕ್ ಪೀಸ್ ಸೆಟ್ಟು. ಫೈನಲಿ ಬ್ಯಾಗ್ಸ್ ಎಲ್ಲ ರೆಡಿ ಆಯಿತು ನಾಳೆಗೆ. ಇದು ನೆಕ್ಸ್ಟ್ ಡೇ ಪೂಜೆ ದಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮಗೆ ಬೆಳಗ್ಗೆ 9 ಗಂಟೆಗೆ ಬರಲಿಕ್ಕೆ ಹೇಳಿದರು. ಸೊ ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಬಾಗಿಲಿಗಿಟ್ಟು ಮನೇಲಿ ನಾರ್ಮಲ್ ಆಗಿ ದೀಪ ಹಚ್ಚಿ ಸಾನು ಕಡೆಯಿಂದ ನಮಸ್ಕಾರ ಮಾಡಿಸಿ ಇವಾಗ ಮನೆಯಿಂದ ಹೊರಡಬೇಕು.
ದೇವಸ್ಥಾನಕ್ಕೆ ರೀಚ್ ಆದ್ವಿ ಈಗ. ನೋಡಿ ನಮ್ಮ ಥರನೇ ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ ಪೂಜೆಗೆ ಅಂತ. ನಾವು ತಂದಿರೋ ಐಟಮ್ಸ್ನ ಇಲ್ಲಿ ಅರೇಂಜ್ ಮಾಡ್ಕೊಳ್ಳಿಕ್ಕೆ ಅಂತ ದೇವಸ್ಥಾನದಲ್ಲಿ 3ರಿಂದ 4 ತಟ್ಟೆ ಇಟ್ಟಿದ್ದಾರೆ. ಹಾಗೆ ಕೂತ್ಕೊಳ್ಳಿಕ್ಕೆ ಅಂತ ಒಂದಿಷ್ಟು ಸ್ಮಾಲ್ ಮ್ಯಾಟ್ ಸಹ ಹಾಕಿದ್ದಾರೆ. ಅಪ್ಪ ಅಮ್ಮ ಮಗುನ ಪೂಜೆಗೆ ಅಂತ ಕೂರಿಸಿರ್ತಾರೆ. ಸಪೋಸ್ ಹೆಚ್ಚು ಜನ ಹೋಗಿದ್ದಲ್ಲಿ ಅವ್ರಿಗೂ ಸಹ ಅಲ್ಲಿ ಒಂದು ಬೆಂಚ್ನ ವ್ಯವಸ್ಥೆ ಇದೆ, ಅಲ್ಲಿ ಕೂತ್ಕೊಳ್ಬಹುದು. ನಾವಿಲ್ಲಿ ತಂದಿರೋ ಎಲ್ಲ ಐಟಮ್ಸ್ನು ಸಹ ಅನ್ಪ್ಯಾಕ್ ಮಾಡಿ ಅವ್ರು ಕೊಟ್ಟಿರೋ ಪ್ಲೇಟ್ಸಲ್ಲಿ ಅರೇಂಜ್ ಮಾಡ್ತಾ ಇದ್ದೀವಿ. ಕೂದಲ ಹಿಂಗೆ ಸೇರಿಸ್ಕೊಪ್ಪ. ಅಡಿಕೆ ಹೇಳಿ. ಬೆಟ್ಟ ಹೇಳಿಲ್ಲ ಅವರು. ಇಲ್ಲ ಇಡು. ಹೇಳಿಲ್ಲ ಅವನು. विश्वरूपे विशालाक्षे विद्यां देहि नमोस्तुते सरस्वत्यै नमः गुरवे सर्वलोकानां विशते भवरोगिणां हृदये सर्वज्ञानां दक्षिणामूर्तये नमः सदाशिवारम्भं शङ्कराचार्यमध्यमम् अस्मादाचार्यपर्यन्तां वन्दे गुरुपरम्परम् श्रीमन्वन्धानरेन्द्राय शिष्यवन्दताय च बुद्धिप्रदाय गुरवे ज्ञानरूपाय ते नमः श्रीगंगाधरेन्द्र सरस्वती महास्वामिनः आनन्दबोधेन्द्र सरस्वती महास्वामिनः श्रीगुरुभ्यो नमः परमगुरुभ्यो नमः परमेश्वरीगुरुभ्यो नमः गुरुभ्यो तयत्वरे मातृदेवो भव पितृदेवो भव नमाय नमस्तुभ्यं अनुज्ञां दातुमर्हसि वैरवं प्रार्थनां समर्पयामि शुभमस्ते
ಶಾರದಾಂಬ ದೇವಸ್ಥಾನಕ್ಕೆ ಬಂದಿದೆ. ಅಕ್ಷರಾಭ್ಯಾಸವನ್ನು ಮಾಡಿಸೋದ್ರಿಂದ ನಿಮ್ಮ ಮಕ್ಕಳಿಗೆ ಸದ್ವಿದ್ಯಾ ಸದ್ಬುದ್ಧಿ ಸದ್ಗುಣ ಸತ್ಸಂಪತ್ ಅಂತ ಕರೀತಾರೆ. ಸದ್ವಿದ್ಯಾ ಸದ್ಬುದ್ಧಿಯನ್ನ ಭಗವಂತ ಅನುಗ್ರಹಿಸಿದ್ರೆ ಸದ್ಗುಣ ಸದ್ ಸಂಪತ್ ತಾನಾಗೆ ಬರ್ತದೆ. ವಿದ್ಯೆಯೂ ಬೇಕು, ಬುದ್ಧಿಯೂ ಬೇಕು ಮನುಷ್ಯನಿಗೆ ಜೀವನ ಮಾಡಿ. ಆದ್ರಿಂದ ಅದೆರಡನ್ನ ಭಗವಂತ ಶ್ರೀ ಬರಿಬೇಕಾಗಿರ್ತದೆ ಹಿಂದೆ. ನಮಃ ಬರೆಯದು ಮುಂದೆ. ಸಣ್ಣ ಅಕ್ಷರದಲ್ಲಿ ಬರೀ ಅಂದ್ರೆ ಎಲ್ಲ ಸಾಲ್ತು. ಅದರ ಕೆಳಗಡೆ ಶ್ರೀ ಸರಸ್ವತಿ ನಮಃ ಅಂತ ಬರೆಸಿ. ಬರ್ಸ್ಬೇಕು. ಪೂಜೆಗೆ ಏನೇನು ಐಟಮ್ಸ್ ಬೇಕು ಅಂತ ದೇವಸ್ಥಾನದಲ್ಲಿ ಲಿಸ್ಟನ್ನೇ ಹಾಕಿಬಿಟ್ಟಿದ್ದಾರೆ. ಸಪೋಸ್ ನೀವೇನಾದರೂ ಪೂಜೆಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಸ್ಕ್ರೀನ್ಶಾಟ್ನ ತಗೊಳ್ಳಿ ರೆಫರೆನ್ಸ್ಗೆ ಅಂತ. ಹಾಗೆ ನಾವು ಪೂಜೆ ನಂತರ ನಾವು ತಂದಿದ್ದ ಬ್ಯಾಗ್ಸ್ನ ಇವಾಗ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇಸ್ಕೊಬಿಟ್ಟು ಇಸ್ಕೊ. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಹೇಳು. ಶಿಫ್ಟ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಅರ್ಥ ಮಾಡ್ತಿದ್ದಾಳೆ ತುಂಬ. ಥ್ಯಾಂಕ್ಸ್ ಹೇಳ್ಬಿಟ್ಟ ನೋಡಲಿ ಮಾಡ್ಬೇಕಿಲ್ಲ ಅಂದ್ರೆ ಪೂಜಾರು ಬರ್ತಾರೆ. ಏನು ಸಿಟ್ಟು ಬಂದ್ರೆ ಆಟ. ಯಾಕೆ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.